ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 29 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗೆ ಹೋಗೋಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಇವತ್ತು ಅಂದರೆ ಸೋಮವಾರ 29ನೇ ಜುಲೈ ಏನಿದೆ, ಇವತ್ತು ಮಧ್ಯಾಹ್ನ 3 ಗಂಟೆಗೆ GS2 ಆನ್ಸರ್ ರೈಟಿಂಗ್ ಡಿಸ್ಕಷನ್ ಪ್ರೋಗ್ರಾಮ್ ಇದೆ. ಯಾರು ಬೇಕಾದರೂ ಬಂದು ಅಟೆಂಡ್ ಮಾಡ್ಬೋದು. ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಈ ಒಂದು ಸೆಷನ್ ನಡೀತಾ ಇದೆ. ಇದಕ್ಕೆ ರಿಜಿಸ್ಟರ್ ಆಗೋಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಮತ್ತು ಏನಾದರೂ ಫರ್ದರ್ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಲ್ಯಾಕ್ಸ್ ಬೆಂಗಳೂರು ವತಿಯಿಂದ ಒಂದು ಪ್ರಿಲಿಮ್ಸ್ ಕಮ್ ಮೇನ್ಸ್ ಟೆಸ್ಟ್ ಸೀರೀಸನ್ನು ಹೊಸದಾಗಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದು 2025 ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಯೂಸ್ ಆಗುತ್ತೆ. ಇದರ ಕುರಿತಾದ ಇನ್ಫಾರ್ಮೇಷನ್ ಈ ಒಂದು ಇದರಲ್ಲಿದೆ. ಮತ್ತು ಇದಕ್ಕೆ ರಿಜಿಸ್ಟರ್ ಆಗಬೇಕಂತಲೇ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಮತ್ತು ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಆಗಸ್ಟ್ 9ನೇ ತಾರೀಕು ಜಿಯೋಗ್ರಫಿ ಆಪ್ಷನಲ್ದು ವರ್ಕ್ಶಾಪ್ ನಡೀತಾ ಇದೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ. ಇದಕ್ಕೆ ಬೇಕಾಗಿರೋ ರಿಜಿಸ್ಟ್ರೇಷನ್ ಲಿಂಕ್ಸ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಲ್ ಮಾಡ್ಬೋದು. ಈಗ ಆರ್ಟಿಕಲ್ಸ್ನ ನೋಡೋಣ. ಅ ಕೇಸ್ ಫಾರ್ ರೆಗ್ಯುಲೇಟಿಂಗ್ ಗಿಗ್ ಬೇಸ್ಡ್ ವರ್ಕ್. ನಾವು ಈ ಹಿಂದೆ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಕರ್ನಾಟಕ ಗವರ್ನಮೆಂಟ್ ಏನಿತ್ತು ಅದು ಗಿಗ್ ವರ್ಕರ್ಸ್ ಬಿಲ್ ಅಂತ ಏನಿದೆ ಅದನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದೆ. ಅದರಿಂದ ಹಲವಾರು ಪ್ರಾಬ್ಲಮ್ಸ್ ಇದೆ ಅಂತ ಕೂಡ ನಾವು ನೋಡಿದ್ವಿ. ಮತ್ತು ಇನ್ನು ಕೆಲವು ಒಳ್ಳೆಯ ಒಂದು ಅಂಶಗಳಿದೆ ಅಂತ ಕೂಡ ನೋಡಿದ್ವಿ. ಇವತ್ತಿನ ಆರ್ಟಿಕಲ್ನಲ್ಲೂ ಕೂಡ ಈ ಒಂದು ಏನು ಬಿಲ್ ತಂದಿದ್ದಾರೆ ಅದು ಯಾವ ರೀತಿಯಾಗಿ ಒಳ್ಳೇದು ಮಾಡ್ತಾಯಿದೆ ಮತ್ತು ಇನ್ನಷ್ಟು ಏನು ಪ್ರಾವಿಷನ್ಸ್ನ ಆ್ಯಡ್ ಮಾಡ್ಬೋದು ಅಂತ ಈ ಆರ್ಟಿಕಲ್ ಮಾತಾಡ್ತಾರೆ. ಮೊದಲಿಗೆ ಗಿಗ್ ವರ್ಕರ್ಸ್ ಅಂದಿದ ತಕ್ಷಣ ನಾವೊಂದು 3-4 ಮಿತ್ಗಳು ನಮ್ಮ ತಲೆಗೆ ಬರುತ್ತೆ. ಅಂದರೆ ಒಂದು ಪೂರ್ವಾಗ್ರಹ ಏನಿದೆ ನಮಗೆ ಗಿಗ್ ವರ್ಕರ್ಸ್ ಅಂತ ಅಂದರೆ ಅದು ನಮ್ಮ ತಲೆಗೆ ಬರುತ್ತೆ. ಅದರಲ್ಲಿ ಮೊದಲನೇದು ಏನು ಅಂತ ಅಂದರೆ, ಗಿಗ್ ವರ್ಕರ್ಸ್ ಅಂದಿದ ತಕ್ಷಣ ಅವ್ರಿಗೆ ಯಾವುದೇ ರೀತಿಯ ಬಾಸ್ಗಳಿರೋದಿಲ್ಲ. ಅಂದರೆ ಅವರು ಸೆಲ್ಫ್ ಎಂಪ್ಲಾಯ್ಡ್, ಅವರೇ ಓನ್ ವರ್ಕಲ್ಲಿರ್ತಾರೆ. ಅಂದರೆ ಅವ್ರು ಯಾರಿಗೂ ರಿಪೋರ್ಟ್ ಮಾಡೋಷ್ಟಿಲ್ಲ ಅನ್ನೋದು ಮೊದಲನೇ ಮಿತ್ತಾಗಿದೆ. ಎರಡನೇದು ಏನು ಅಂತ ಅಂದರೆ, ನಾವು ಅಂದ್ಕೊತೀವಿ ಅವ್ರಿಗೆ ವರ್ಕ್ ಟೈಮ್ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊತೀವಿ. ಇದು ಎರಡನೇದು. ಮತ್ತು ಮೂರನೇದು ಏನು ಅಂತ ಅಂದರೆ, ಇದೊಂದು ಪಾರ್ಟ್ ಟೈಮ್ ವರ್ಕ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ಈ ಆರ್ಟಿಕಲ್ ಹೇಳ್ತಾ ಇದೆ ಇದು ಮೂರೂ ನಮ್ಮ ಪೂರ್ವಾಗ್ರಹ ಅಷ್ಟೇ, ಇದು ಆ್ಯಕ್ಚುಯಲ್ ಆಗಿ ರಿಯಾಲಿಟಿಯಲ್ಲಿ ಇದು ಇಲ್ಲ ಅಂತ ಹೇಳ್ತಾ ಇದೆ. ಯಾಕೆ ಅಂತ ಅಂದರೆ, ಮೊದಲಿಗೆ ಇಲ್ಲಿ ಏನು ಬಾಸ್ ಇದ್ದಾರೆ, ಇಲ್ಲಿ ಬಾಸ್ ಇರುತ್ತೆ. ಇಲ್ಲಿ ಬಾಸ್ ಯಾರು ಅಂದರೆ ಅಲ್ಗಾರಿಥಮ್. ಅಂದರೆ ಈಗ ನಾವು ಝೊಮ್ಯಾಟೋನ ಎಕ್ಸಾಂಪಲ್ ತೊಗೊಂಡ್ರೆ, ಝೊಮ್ಯಾಟೋ ಅಲ್ಲಿ ಕೆಲವು ಪ್ರೋಗ್ರಾಮ್ಗಳನ್ನು ಅವರು ಇನ್ಸ್ಟಾಲ್ ಮಾಡಿರ್ತಾರೆ. ಅಂದರೆ ಈಗ ನಾವು ಆರ್ಡರ್ ಮಾಡಿದ ತಕ್ಷಣ ಆರ್ಡರ್ನ ಒಂದು ರೆಸ್ಟೋರೆಂಟ್ ತೊಗೊಳುತ್ತೆ. ಹಾಗೆಯೇ ಡೆಲಿವರಿ ಪಾರ್ಟ್ನರ್ನ ಅಲಾಟ್ ಮಾಡೋದೇನಿದೆ ಅದು ಅಲ್ಗಾರಿಥಮ್ ಬೇಸ್ಡ್. ಅಂದರೆ ಅಲ್ಗಾರಿಥಮ್ ಇಲ್ಲಿ ಬಾಸ್ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಯಾವ ಡೆಲಿವರಿ ಪಾರ್ಟ್ನರ್ನ ಅಲಾಟ್ ಮಾಡಬೇಕು ಅನ್ನೋದು ಇಲ್ಲಿ ಅಲ್ಗಾರಿಥಮ್ ಡಿಸೈಡ್ ಮಾಡುತ್ತೆ. ಸೊ ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಲ್ಲ. ಅಂದರೆ ಡೆಲಿವರಿ ಬಾಯ್ಸ್ ಅವರೇ ಹೋಗಿ ನಾವು ಮಾಡ್ತೀವಿ ಅಂತ ಹೋಗಲ್ಲ. ಬಟ್ ಇದು ಆಲ್ಗೋರಿಥಮ್ ಬೇಸ್ಡ್ ಆಗಿರೋದ್ರಿಂದ ಇಲ್ಲಿ ಬಾಸ್ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಈ ಒಂದು ತೊಂದರೆ ಏನಿದೆ ಇದನ್ನು ಕರ್ನಾಟಕ ಬಿಲ್ ಹೇಗೆ ತೆಗೆದಿದೆ ಗಿಗ್ ವರ್ಕರ್ಸ್ ಬಿಲ್ ಅಂತ ಅಂದರೆ, ಈ ಆಲ್ಗೋರಿಥಮ್ ಕಂಟ್ರೋಲ್ನ ತೆಗೆದು ವರ್ಕರ್ಸ್ಗೇನೇ ಒಂದು ಕೆಲಸದ ಫ್ಲೆಕ್ಸಿಬಿಲಿಟಿನ ಈ ಬಿಲ್ ಕೊಟ್ಟಿದೆ. ಹೇಗೆ ಅಂತಂದರೆ, ಅಕಸ್ಮಾತ್ ಅವ್ರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅಂತಂದರೆ ದೇ ಕ್ಯಾನ್ ಡಿನೈ ದ ವರ್ಕ್. ಸೊ ಆ ಮೂಲಕ ಕರ್ನಾಟಕ ಬಿಲ್ ಈ ಫಸ್ಟ್ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಎರಡನೇದಾಗಿ ಏನು ಮಾತಾಡಿದ್ವಿ ನಾವು, ಫ್ಲೆಕ್ಸಿಬಿಲಿಟಿ ಆಫ್ ಟೈಮ್ ಇದೆ ಅಂತ. ಆದರೆ ಈ ವರ್ಕರ್ಸ್ ಏನಿದ್ದಾರೆ ಇವ್ರದ್ದು ಫ್ಲೆಕ್ಸಿಬಿಲಿಟಿ ಆಫ್ ಟೈಮ್ ಇಲ್ಲ. ಯಾಕೆಂದರೆ ಅವ್ರಿಗೆ ಲಾಗಿನ್ ಟೈಮ್ ಇರುತ್ತೆ, ಲಾಗಿನ್ ಟೈಮ್ ಲಾಗೌಟ್ ಟೈಮ್ ಅಂತ ಇರುತ್ತೆ. ಸೊ ಈ ಲಾಗಿನ್ ಟೈಮ್ ಲಾಗೌಟ್ ಟೈಮ್ ಇದೆ ಅಂತಂದರೆ ಅವ್ರ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ ವರ್ಕಲ್ಲಿ. ಯಾವಾಗ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಂದರೆ ನಮ್ಗೆ ಯಾವಾಗ ಆಗುತ್ತೆ ಆವಾಗ ಹೋಗಿ ವರ್ಕ್ ಮಾಡೋದು, ದಟ್ ಈಸ್ ಫ್ಲೆಕ್ಸಿಬಿಲಿಟಿ. ಬಟ್ ಇಲ್ಲಿ ಲಾಗಿನ್ ಟೈಮ್ ಲಾಗೌಟ್ ಟೈಮ್ ಇದೆ ಅಂತಂದರೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆ ಕರ್ನಾಟಕ ಬಿಲ್ಲಲ್ಲಿ ಏನು ಪ್ರಾವಿಷನ್ ಇದೆ ಈ ಒಂದು ತೊಂದರೆನ ಅಳಿಸೋದಕ್ಕೆ ಅಂತ ಅಂದರೆ, ಈ ವರ್ಕರ್ಸ್ ಏನಿರ್ತಾರೆ ಏನಾದರೂ ಈ ಥರ ಸ್ಯಾಂಕ್ಷನ್ಸ್ ಹಾಕಿದ್ರೆ ದೇ ಕ್ಯಾನ್ ರೆಫ್ಯೂಸ್ ಟು ವರ್ಕ್. ಅಂದರೆ ನಾವು ಈ ಕೆಲಸ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೋದು. ಆ ರೀತಿಯಾಗಿ ಈ ಒಂದು ಎರಡನೇ ಪ್ರಾಬ್ಲಮ್ ಏನಿದೆ ಅದನ್ನು ಕರ್ನಾಟಕ ಗಿಗ್ ವರ್ಕರ್ಸ್ ಬಿಲ್ ಸಾಲ್ವ್ ಮಾಡ್ತಾ ಇದೆ. ಮತ್ತು ಮೂರನೇ ಪ್ರಾಬ್ಲಮ್ ಬಂದು ನಾವು ಇವ್ರನ್ನ ಪಾರ್ಟ್ ಟೈಮ್ ವರ್ಕರ್ಸ್ ಅಂತ ತಗೋತೀವಿ ಅಲ್ವಾ. ಆದರೆ ಇಲ್ಲಿ 96% ಆಫ್ ಕ್ಯಾಬ್ ಡ್ರೈವರ್ಸ್ನ ಸರ್ವೆ ಮಾಡಿದಾಗ ಏನು ಗೊತ್ತಾಯಿತು ಅಂದರೆ, ಅವರ 100% ಇನ್ಕಮ್ ಬರೋದು ಈ ಒಂದು ಗಿಗ್ ಬೇಸ್ಡ್ ವರ್ಕಿಂದನೇ. ಹಾಗಾಗಿ ಇದು ಪಾರ್ಟ್ ಟೈಮ್ ವರ್ಕ್ ಆಗಲ್ಲ, ಇದು ಫುಲ್ ಟೈಮ್ ವರ್ಕ್ ಆಗಿ ಆಗ್ತಾಯಿದೆ. ಫುಲ್ ಟೈಮ್ ವರ್ಕ್ ಅಂತ ಅಂದರೆ ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ನೆಲ್ಲನೂ ಕೊಡಬೇಕಾಗುತ್ತೆ.
ಹಾಗಾಗಿ ಕರ್ನಾಟಕ ಬಿಲ್ ಈ ಒಂದು ಪ್ರಾವಿಷನ್ನ ಕೂಡ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ನ ಕೊಡೋದರ ಮೂಲಕ ಈ ಒಂದು ಪ್ರಾಬ್ಲಮ್ನ ಕೂಡ ಸಾಲ್ವ್ ಮಾಡಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಹಾಗಾದರೆ ಇಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಬಟ್ ಇನ್ನು ಏನು ಮುಂದೆ ಮಾಡಬೇಕಿತ್ತು ಅಂದರೆ ಇನ್ನಷ್ಟು ಏನು ಪ್ರಾವಿಷನ್ಸ್ನ ಆ್ಯಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಒಂದಷ್ಟು ಸಜೆಷನ್ಸ್ನ ಕೊಡ್ತಾ ಇದ್ದಾರೆ. ಈಗ ಭಾರತದಲ್ಲಿ ಕೇಂದ್ರ ಸರ್ಕಾರ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅಂತ ಒಂದು ಬಿಲ್ಲನ್ನು ಪಾಸ್ ಮಾಡಿದೆ. ಆದರೆ ಆ ಬಿಲ್ಲಲ್ಲಿ ಏನಿದೆ, ಅದರಲ್ಲಿ ಮಿನಿಮಮ್ ಲೇಬರ್ ವೇಜಸ್ ಇರ್ಬೋದು, ಇಲ್ಲ ಆಕ್ಯುಪೇಷನಲ್ ಸೇಫ್ಟಿ ಇರ್ಬೋದು, ಇವುಗಳ ಬಗ್ಗೆ ಮಾತಾಡಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಇದೆ, ಈಗ ರಾಜಸ್ಥಾನ ಕೂಡ ಈ ಥರ ಒಂದು ಗಿಗ್ ವರ್ಕರ್ಸ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಅದರಲ್ಲಿ ಈ ಮಿನಿಮಮ್ ವೇಜಸ್ ಏನಿದೆ ಅದನ್ನು ಮತ್ತು ಈ ಆಕ್ಯುಪೇಷನಲ್ ಸೇಫ್ಟಿ ಏನಿದೆ ಈ ಒಂದು ಕನ್ಸರ್ನ್ಸ್ನ ಅಲ್ಲಿ ಅಡ್ರೆಸ್ ಮಾಡಿದೆ. ಹಾಗಾಗಿ ಈ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಏನಿದೆ ಅದನ್ನು ಮತ್ತೆ ರಿಫಾರ್ಮ್ ಮಾಡಿ ಅದರಲ್ಲಿ ಮಿನಿಮಮ್ ವೇಜಸ್ ಇರ್ಬೋದು, ಆಕ್ಯುಪೇಷನಲ್ ಸೇಫ್ಟಿ ಇರ್ಬೋದು, ವರ್ಕಿಂಗ್ ಅವರ್ಸ್ ಇರ್ಬೋದು, ಇವುಗಳನ್ನು ಡಿಫೈನ್ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಪ್ಲ್ಯಾನಿಂಗ್ ಬೆಟರ್, ದ ನೀತಿ ಆಯೋಗ್ ಸಫರ್ಸ್ ಫ್ರಮ್ ಬೋತ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಇಶ್ಯೂಸ್. ನಿನ್ನೆ ನಾವು ನೋಡಿದ್ವಿ ಹಲವಾರು ಸ್ಟೇಟ್ಗಳು ಏನಿದ್ವು ಅವು ನೀತಿ ಆಯೋಗ್ ಮೀಟಿಂಗಿಂದ ಹೊರ ನಡೆದಿದ್ವು. ನಿನ್ನೆ ನಾವು ನೋಡಿದ್ದು ನೀತಿ ಆಯೋಗನ ಬೇಸಿಕ್ ಸ್ಟ್ರಕ್ಚರ್ನ ನೋಡಿದ್ವಿ, ಅದರ ಕಾಂಪೋಸಿಷನ್ನ ನೋಡಿದ್ವಿ, ಅದರ ಫಂಕ್ಷನ್ಸ್ನ ನೋಡಿದ್ವಿ. ನಾವು ಅದರಲ್ಲಿ ನೋಡಿದ್ವಿ ಕೋಆಪರೇಟಿವ್ ಫೆಡರಲಿಸಮ್ ಏನಿದೆ ಇದನ್ನು ಪ್ರಮೋಟ್ ಮಾಡೋದೇ ಮುಖ್ಯ ಉದ್ದೇಶ ನೀತಿ ಆಯೋಗದ್ದು. ಸೊ ನೀತಿ ಆಯೋಗ ಯಾವಾಗಲೂ ಕೋಆಪರೇಟಿವ್ ಫೆಡರಲಿಸಮ್ನ ಪ್ರಮೋಟ್ ಮಾಡೋದಕ್ಕೆ ಮುಂದೆ ಇರುತ್ತೆ ಅಂತ ಹೇಳ್ತೀವಿ. ಆದರೆ ಈಗ ಆಗ್ತಾ ಇರೋ ಬೆಳವಣಿಗೆಗಳನ್ನು ನೋಡಿದ್ರೆ ನಾವು, ಅಂದರೆ ಏನು ಈ ಸ್ಟೇಟ್ಗಳು ರಾಜ್ಯಗಳು ಮೀಟಿಂಗ್ನಿಂದ ಹೊರ ನಡೀತಾ ಇದ್ದಾವೆ, ಇದನ್ನು ನೋಡಿದ್ರೆ ಈ ಕೋಆಪರೇಟಿವ್ ಫೆಡರಲಿಸಮ್ ಏನಿದೆ ಇದನ್ನು ನೀತಿ ಆಯೋಗ್ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಅಂದರೆ ಕೇಂದ್ರ ಸರ್ಕಾರ ಹೆಚ್ಚಾಗಿ ರಾಜ್ಯ ಸರ್ಕಾರದ ಕಡೆಗೆ ಗಮನವನ್ನು ಕೊಡ್ತಾ ಇಲ್ಲ. ಇದು ಕೇವಲ ಒಂದು ಥಿಂಕ್ ಟ್ಯಾಂಕ್ ಮತ್ತು ಅಡ್ವೈಸರಿ ಬಾಡಿ ಆಗಿದೆ ನೀತಿ ಆಯೋಗ್. ಬಟ್ ಆದರೂ ಕೂಡ ಸ್ಟೇಟ್ಸ್ಗಳ ಕನ್ಸರ್ನ್ಸನ್ನು ಇದು ಅಡ್ರೆಸ್ ಮಾಡೋದ್ರಲ್ಲಿ ಹಿನ್ನಡೆಯನ್ನು ಹೊಂದಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ ಈ ಆರ್ಟಿಕಲಲ್ಲಿ. ಹಾಗಾದರೆ ಏನು ಮಾಡಬೇಕು ಅಂತ ಅಂದರೆ, ಈ ಏನು ಒಂದು ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂದರೆ ಈ ಕೆಲವು ರಾಜ್ಯಗಳಿಗೆ ಹೆಚ್ಚಿನ, ಇವಾಗ ನಾವು ನೋಡಿದ್ವಿ ಬಜೆಟ್ನಲ್ಲಿ ಆಂಧ್ರ ಪ್ರದೇಶ್ ಮತ್ತು ಬಿಹಾರಕ್ಕೆ ಹೆಚ್ಚಿನ ಒಂದು ಬಜೆಟನ್ನು ಅಲೋಕೇಟ್ ಮಾಡಿದ್ದಾರೆ. ಆದರೆ ಇತರೆ ಸ್ಟೇಟ್ಸ್ ಇವಾಗ ಕರ್ನಾಟಕ ಆಗಿರ್ಬೋದು, ಇಲ್ಲ ತಮಿಳ್ನಾಡು ಆಗಿರ್ಬೋದು, ಇಲ್ಲ ಕೇರಳ ಆಗಿರ್ಬೋದು, ಈ ಥರದ ರಾಜ್ಯಗಳಿಗೆ ಏನು ಬಜೆಟ್ ಅಲೋಕೇಶನ್ ಆಗಿದೆ ಅದು ಕಡಿಮೆ ಆಗಿದೆ. ಆದರೆ ಈ ಆಂಧ್ರ ಪ್ರದೇಶ್ ಬಿಹಾರಕ್ಕೆ ಹೆಚ್ಚಿನ ಒಂದು ಅಲೋಕೇಶನನ್ನು ಮಾಡಿದ್ದಾರೆ. ಇದು ಏನಾಗುತ್ತೆ, ಇಲ್ಲಿ ಹಾರಿಸಾಂಟಲ್ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಅಂದರೆ ಒಂದು ಸ್ಟೇಟ್ಗೆ ಮಧ್ಯೆ ಒಂದು ಹಾರಿಸಾಂಟಲ್ ಡಿಸ್ಕ್ರಿಮಿನೇಷನನ್ನು ನಾವು ನೋಡ್ಬೋದು. ಇದರ ಕುರಿತಾಗಿ ನಾವು ಈ ಹಿಂದೆ ಒಂದು ಆರ್ಟಿಕಲ್ನ ಕೂಡ ಮಾಡಿದ್ದೀವಿ. ಇಂಟ್ರಾ ಜನರೇಷನಲ್ ಈಕ್ವಿಟಿ ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಬಗ್ಗೆ ನಾವು ನೋಡಿದ್ದೀವಿ ಏನಾಗುತ್ತೆ ಈ ಥರದೊಂದು ಇಂಬ್ಯಾಲೆನ್ಸ್ ಇದ್ದಾಗ ಸ್ಟೇಟ್ಸ್ಗಳಲ್ಲಿ ಅಂತ ಅಂದ್ಬಿಟ್ಟು. ಅದರ ಕುರಿತಾಗಿ ಬೇಕು ಅಂದರೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಹಾಗಾಗಿ ಈ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತಂದರೆ, ಈ ಪ್ಲ್ಯಾನಿಂಗ್ ಕಮಿಷನ್ ಇರೋವಾಗ ಸ್ಟೇಟ್ಸ್ಗಳಿಗೂ ಕೂಡ ಈಕ್ವಲ್ ಆಪರ್ಚುನಿಟಿ ಇತ್ತು. ಅಂದರೆ ಕೇಂದ್ರ ಸರ್ಕಾರ ಎಲ್ಲ ಡಿಸಿಷನ್ಸ್ ತೊಗೊಂಡ್ರೂ ಕೂಡ ರಾಜ್ಯ ಸರ್ಕಾರಗಳಿಗೆ ಒಂದು ತಕ್ಕ ಮಟ್ಟದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕ್ಕೆ ಒಂದು ಚಾನ್ಸ್ ಇರ್ತಾಯಿತ್ತು. ಆದರೆ ಈ ನೀತಿ ಆಯೋಗನಲ್ಲಿ ಬರ್ತಾ ಅದು ಕಡಿಮೆ ಆಗ್ತಾ ಇದೆ. ಹಾಗಾಗಿ ನೀತಿ ಆಯೋಗನ ಮುಖ್ಯ ಧ್ಯೇಯ ಏನಿತ್ತು ಕೋಆಪರೇಟಿವ್ ಫೆಡರಲಿಸಮ್ ಅದು ಹಾಳಾಗ್ತಾ ಇದೆ. ಹಾಗಾಗಿ ಅದು ಹಾಳಾಗದೇ ಇರೋ ಥರ ನೋಡ್ಕೋಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದಿಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಪ್ಲಾಸ್ಟಿಕ್ ಮೆಸ್, ಮೋರ್ ಎಫರ್ಟ್ಸ್ ಮಸ್ಟ್ ಬಿ ಮೇಡ್ ಟು ಕರ್ಬ್ ಪ್ರೊಡಕ್ಷನ್ ಆ್ಯಂಡ್ ಪ್ರಮೋಟ್ ಆಲ್ಟರ್ನೇಟಿವ್ಸ್. ಈ 2020-21ರಲ್ಲಿ CPCB ಏನು ರಿಪೋರ್ಟನ್ನು ಬಿಟ್ಟಿತ್ತು, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ರಿಪೋರ್ಟನ್ನು ಬಿಟ್ಟಿತ್ತು. ಏನು ಅಂದರೆ ಸುಮಾರು 4 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ವರ್ಷದಲ್ಲಿ ಜನರೇಟ್ ಆಗ್ತಾ ಇದೆ ಅಂತ. ಆದರೆ ಈ 4 ಮಿಲಿಯನ್ ಟನ್ನಲ್ಲಿ ಕೇವಲ 1 ಭಾಗದಷ್ಟು ಮಾತ್ರನೇ, ಅಂದರೆ 4ರಲ್ಲಿ 1 ಭಾಗದಷ್ಟು ಮಾತ್ರನೇ ರೀಸೈಕಲ್ ಆಗ್ತಾ ಇರೋದು. ಅಂದರೆ ಇಲ್ಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಜನರೇಟ್ ಆಗ್ತಾ ಇದೆ ಅಂತ. ಹಾಗಾಗಿ ಏನು ಮಾಡಬೇಕು, ಭಾರತದಲ್ಲಿ ಈಗ ನಮಗೆ ಗೊತ್ತಿರೋ ಹಾಗೆ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಒಂದು ರೂಲ್ಸನ್ನು 2016ರಲ್ಲಿ ತಂದರು. ಇದರಲ್ಲಿ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಪ್ರಾವಿಷನ್ನ ಕೂಡ ಇಟ್ಟರು. ಏನು ಈ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ, ಈ ಯಾರು ಪ್ಲಾಸ್ಟಿಕ್ಕನ್ನು ಪ್ರೊಡ್ಯೂಸ್ ಮಾಡ್ತಾರೆ ಇಲ್ಲ ಯಾರು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇರ್ತಾರೆ ಅವರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆ ಪ್ಲಾಸ್ಟಿಕ್ಕನ್ನು ವಾಪಸ್ಸು ಬಳಕೆದಾರರಿಂದ ತಗೊಂಡು ಅದನ್ನ ರೀಸೈಕಲ್ ಮಾಡುವಂಥದ್ದು. ಇದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಈ ಒಂದು ಏನು ಜನರೇಟ್ ಮಾಡ್ತಾರೆ ಅಂದರೆ ಈ ರೀಸೈಕಲ್ ಮಾಡಿರ್ತಾರೆ
ಇದಕ್ಕೆ ಏನು ಸರ್ಟಿಫಿಕೇಟ್ ಬರುತ್ತೆ ಅದನ್ನು CPCB ಒಂದು ಸರ್ಟಿಫಿಕೇಟನ್ನು ಕೊಡುತ್ತೆ. ಇವರು ಈ ರೀತಿಯ ಒಂದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿಯನ್ನು ಸರಿಯಾಗಿ ಕೈಗೊಂಡಿದ್ದಾರೆ ಅಂತ. 2022-23ರಲ್ಲಿ ಈ ಥರದ ಸುಮಾರು 3.7 ಮಿಲಿಯನ್ ಅಂದರೆ ಸುಮಾರು 37 ಲಕ್ಷ ಟನ್ಗಳಷ್ಟು ಪ್ಲಾಸ್ಟಿಕ್ ರೀಸೈಕಲ್ ಆಗಿದೆ ಅಂತ ಸರ್ಟಿಫಿಕೇಟ್ ಜನರೇಟ್ ಆಗಿದೆ ಅಂತ ಅಂದ್ಬಿಟ್ಟು CPCB ಒಂದು ರಿಪೋರ್ಟನ್ನು ಕೊಟ್ಟಿದೆ. ಆದರೆ ಇದರಲ್ಲಿ ಸುಮಾರು 6 ಲಕ್ಷದಷ್ಟು ಸರ್ಟಿಫಿಕೇಟ್ಗಳೇನಿವೆ ಅವು ಫೇಕ್ ಅಂತ ಗೊತ್ತಾಗಿದೆ. ಅಂದರೆ ಸುಮ್ಮನೆ ಜನ್ರೇಟ್ ಮಾಡ್ತಾ ಇದ್ದಾರೆ, ಅವರಲ್ಲಿ ರೀಸೈಕಲ್ ಮಾಡಿಲ್ಲ ಬಟ್ ಜನ್ರೇಟ್ ಮಾಡ್ತಾಯಿದ್ದಾರೆ. ಈ ಥರ ಮಾಡೋದ್ರಿಂದ ನಮಗೆ ಡೇಟಾ ವೈಸ್ ಹೋದಾಗ ನಾವು ಇಂಪ್ರೂವ್ ಆಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಆದರೆ ಆ್ಯಕ್ಚುಯಲ್ ಆಗಿ ಹೋದರೆ ನಮ್ಮ ಎನ್ವಿರಾನ್ಮೆಂಟಿಗೆ ಎಷ್ಟು ಹಾನಿ ಆಗ್ತಾ ಇದೆ ಅನ್ನೋದು ನಮಗೆ ತಿಳಿದಿರಬೇಕು. ಇದರ ಕುರಿತಾಗಿ ಒಂದು ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಹಾಗಾಗಿ CPCB ಏನು ಮಾಡಿದೆ ಅಂದರೆ 2 ಕ್ರೂಷಿಯಲ್ ಸ್ಟೆಪ್ಸ್ಗಳನ್ನು ತೊಗೊಂಡಿದೆ ಈ ಥರದ ಒಂದು ಫೇಕ್ ಸರ್ಟಿಫಿಕೇಟ್ ಜನ್ರೇಷನ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ. ಮೊದಲನೇದಾಗಿ ಬಂದು ಇದು ಸುಮಾರು 800 ಫರ್ಮ್ಗಳೇನಿದ್ದಾವೆ ಈ ಥರ ಒಂದು ರೀಸೈಕಲ್ ಸರ್ಟಿಫಿಕೇಟ್ ತೊಗೊಂಡಿರೋ ಫರ್ಮ್ಗಳು, ಸುಮಾರು 800 ಫರ್ಮ್ಗಳನ್ನು ಆಡಿಟ್ ಮಾಡ್ತಾ ಇದೆ. ಅದು ಮೊದಲನೇ ಸ್ಟೆಪ್ಪು. ಎರಡನೇ ಸ್ಟೆಪ್ ಬಂದು ಈ ಏನು EPRದು ಸರ್ಟಿಫಿಕೇಟ್ ಜನ್ರೇಟ್ ಮಾಡೋ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇದೆ, ಆ ಪ್ಲ್ಯಾಟ್ಫಾರ್ಮನ್ನು ಕೂಡ ಅದು ರಿವಿಸಿಟ್ ಮಾಡ್ತಾಯಿದೆ. ಅಂದರೆ ಏನಾದರೂ ಸೈಬರ್ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿದೆ, ಅಂದರೆ ಏನಾದರೂ ಹ್ಯಾಕ್ ಆಗಿ ಈ ಥರ ಆಗ್ತಾಯಿದೆ, ಇವುಗಳನ್ನು ರಿವಿಸಿಟ್ ಮಾಡ್ತಾಯಿದೆ. ಇದು ಏನೇ ಮಾಡಿದ್ರೂ ಕೂಡ ಇದು ಪಾಲಿಸಿ ವೈಸ್ ಆಗುತ್ತೆ. ಬಟ್ ಇದು ನಮ್ಮ ಜನರಾಗಿ ನಮ್ಮ ಕರ್ತವ್ಯ ಏನು ಅಂತಂದರೆ ನಮ್ಮ ಎನ್ವಿರಾನ್ಮೆಂಟನ್ನು ನಾವು ಸಂರಕ್ಷಿಸಬೇಕು. ಆ ಪೊಲ್ಯೂಷನಿಂದ ಪರಿಸರ ಮಾಲಿನ್ಯವನ್ನು ನಾವು ತಡೆಯೋದು ನಮ್ಮ ಮುಖ್ಯ ಧ್ಯೇಯ ಆಗಿರಬೇಕು. ಹಾಗೆಯೇ ಈ ಥರ ಒಂದು ಮಾರ್ಕೆಟ್ ಡ್ರಿವನ್ ಅಪ್ರೋಚ್, ಅಂದರೆ ಈಗ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಇದರಿಂದ ನಿಮಗೆ ಯೂಸ್ ಆಗುತ್ತೆ, ಈ ಥರದ ಒಂದು ಅಪ್ರೋಚ್ಗಿಂತ ಹೆಚ್ಚಿನದಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ರೂಟ್ ಕಾಸ್ ಏನಿದೆ, ಅಂದರೆ ಪ್ಲಾಸ್ಟಿಕ್ ವೇಸ್ಟ್ನ ಮೂಲ ಕಾರಣ ಏನಿದೆ ಅದನ್ನು ನಾವು ಮೊದಲಿಗೆ ಸರಿಪಡಿಸಬೇಕು. ನಂತರ ಈ ರೀಸೈಕಲ್ ಇರ್ಬೋದು ಇಲ್ಲ ಈ ಸರ್ಟಿಫಿಕೇಟ್ ಜನ್ರೇಟ್ ಮಾಡೋದಿರ್ಬೋದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಡಿಫೆಂಡಿಂಗ್ ಡಿಸೇಬಿಲಿಟಿ ರಿಸರ್ವೇಷನ್ಸ್. ನಮಗೆಲ್ಲ ಗೊತ್ತಿದೆ ಪೂಜಾ ಕೇತ್ಕರ್ ಅವರ ಕೇಸ್ ಏನಾಗಿದೆ ಅಂತ. ಸೊ ಇದು ಲೈಮ್ಲೈಟಿಗೆ ಬಂದಾದಮೇಲೆ ಏನಾಯಿತು ಅಂತಂದರೆ ಈ ಡಿಸೇಬಿಲಿಟಿ ರಿಸರ್ವೇಷನ್ಸ್ ಬಗ್ಗೆ ಒಂದು ಹೆಚ್ಚಿನ ಒಂದು ಡಿಸ್ಕಷನ್ಸ್ನ ನಾವು ನೋಡ್ಬೋದಾಗಿದೆ. ಹಾಗೆ ಕೆಲವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಡಿಸೇಬಿಲಿಟೀಸ್ಗೆ ಏನು ರಿಸರ್ವೇಷನ್ಸ್ ಕೊಡ್ತಾ ಇದ್ದಾರೆ ಅದನ್ನು ಕಡಿಮೆ ಮಾಡಬೇಕು, ಇಲ್ಲ ಅಂತಂದರೆ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೆಲವ್ರು ಹೇಳ್ತಾ ಇದ್ದಾರೆ ಈ ಏನು ಡಿಸೇಬಲ್ಡ್ ಪೀಪಲ್ ಇದ್ದಾರೆ ಅವರು UPSC ಎಕ್ಸಾಮ್ಸ್ನ ತೊಗೊಳ್ಳೇಬಾರ್ದು, ಅಂದರೆ ಅವ್ರನ್ನ ಎಕ್ಸಾಮ್ಗೆ ಫಿಸಿಕಲಿ ಫಿಟ್ಟಾ ಅಂತ ಕ್ವೆಶನನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ನಾವಿಲ್ಲಿ ಏನು ನೋಡಬೇಕಂತಂದರೆ ಈಗ ವಿಕಲಚೇತನರು ಏನಿದ್ದಾರೆ ಅದು ಅವರ ಸ್ವಂತ ತಪ್ಪಿನಿಂದ ಆಗಿರೋದಲ್ಲ, ಅವ್ರದ್ದು ಯಾವುದೇ ರೀತಿಯ ತಪ್ಪಿಲ್ಲ. ಬಟ್ ಅವ್ರನ್ನ ಇತರೆ ಜನರ ಜೊತೆ ಸಮಾನವಾಗಿ ಯಾಕೆ ನೋಡಲ್ಲ ನಾವು, ಅದನ್ನು ಡಿಫೆಂಡ್ ಮಾಡಿಕೊಂಡು, ಹಾಗಾಗಿ ಈ ರಿಸರ್ವೇಷನ್ಸ್ ಏನಿದೆ ಡಿಸೇಬಲ್ಡ್ಗೆ ಅದನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಅವರು ಅಂದರೆ ಸರ್ಕಾರ ಯಾವ ರೀತಿಯ ಚೇಂಜಸನ್ನು ರಿಸರ್ವೇಷನ್ ಪಾಲಿಸಿಯಲ್ಲಿ ಮಾಡಬೇಕಾಗುತ್ತೆ ಸೊ ದಟ್ ಅದು ಎಫೆಕ್ಟಿವ್ ಆಗಿ ಅಪ್ಲೈ ಆಗ್ಬೋದು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಗೊತ್ತು ಡಿಸೇಬಲ್ಡ್ ಪೀಪಲ್ ಯಾವ್ಯಾವ ರೀತಿಯ ಒಂದು ಡಿಸ್ಕ್ರಿಮಿನೇಷನನ್ನು ಅವರು ಅನುಭವಿಸ್ತಾ ಇದ್ದಾರೆ. ಮೊದಲಿಗೆ ಬಂದರೆ ಎಜುಕೇಷನ್ನಿಗೆ ತೊಗೊಳ್ಳಿ ನೀವು. ಎಜುಕೇಷನಲ್ಲಿ ಕೂಡ ಕರಿಕ್ಯುಲಮ್ ಅವ್ರಿಗೆ ಬೇಕಾಗಿರೋ ಥರ ಇಲ್ಲ. ಇವಾಗ ಡಿಸೇಬಲ್ಡ್ ಅಂದರೆ ನಾವು ಬರೀ ಕೈ ಕಾಲು ಅಂತ ನಾವು ಮೆಂಟಲಿ ಕೂಡ ಡಿಸೇಬಲ್ಡ್ ಇರ್ತಾರೆ. ಸೊ ಅವರಿಗೆ ಎಜುಕೇಷನ್ ಯಾವ ರೀತಿ ಅದು ಕೊಡಬೇಕಾಗುತ್ತೆ ಅದು ಕೂಡ ಯೋಚಿಸಿಲ್ಲ ನಾವು. ಎರಡನೇದಾಗಿ ಬರೋದು ಇನ್ಫ್ರಾಸ್ಟ್ರಕ್ಚರ್ ಸೌಲಭ್ಯಗಳು. ಅಂದರೆ ಈಗ ಒಂದು ರ್ಯಾಂಪ್ ಅವೈಲಬಿಲಿಟಿ ಇರ್ಬೋದು, ಇಲ್ಲ ವಾಶ್ರೂಮ್ಸ್ ಅವೈಲಬಿಲಿಟಿ ಇರ್ಬೋದು, ಇದನ್ನು ನಾವು ಎಲ್ಲೂ ಕನ್ಸಿಡರ್ ಮಾಡಿಲ್ಲ. ರೀಸೆಂಟಾಗಿ ಒಂದು ರಿಪೋರ್ಟ್ ಬಂತು, ಕರ್ನಾಟಕದಲ್ಲೇನೇ ಹಲವಾರು ಕಡೆ ಏನು ಈ ಡಿಸೇಬಲ್ಡ್ಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅಂದರೆ ವಾಶ್ರೂಮ್ಸ್ ಇರ್ಬೋದು, ಮುಖ್ಯವಾಗಿ ವಾಶ್ರೂಮ್ಸನ್ನೇ ಆ ಒಂದು ರಿಪೋರ್ಟಲ್ಲಿ ಗಮನ ಹರಿಸಿತ್ತು. ಸರಿಯಾದ ರೀತಿಯಲ್ಲಿ ವಾಶ್ರೂಮ್ ಸೌಲಭ್ಯಗಳು ಕೂಡ ಇರಲಿಲ್ಲ ಡಿಸೇಬಲ್ಡ್ಗೆ ಅಂತ ಆ ರಿಪೋರ್ಟ್ ಹೇಳಿತ್ತು. ಇದರ ಜೊತೆಗೆ ಎಂಪ್ಲಾಯ್ಮೆಂಟ್ ಸೆಕ್ಟರ್ಗೆ ಹೋದರೆ ಅಲ್ಲೂ ಕೂಡ ಹಲವಾರು ಅಡೆತಡೆಗಳನ್ನು ನಾವು ನೋಡ್ಬೋದು. ಸೊ ಇದೆಲ್ಲ ಇದ್ದು ಕೂಡ ಹಲವಾರು ಡಿಸೇಬಲ್ಡ್ ಪೀಪಲ್ನ ನಾವು ನೋಡಿದ್ದೀವಿ, ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ, ಈ ರಿಸರ್ವೇಷನ್ಸ್ ಏನಿದೆ ಅದನ್ನು ಕೊಡಬೇಕು, ಆದರೆ ಆ ರಿಸರ್ವೇಷನ್ಸ್ನ ಕ್ರೈಟೀರಿಯಾಗಳೇನಿವೆ ಅವನ್ನು ಸ್ವಲ್ಪ ಚೇಂಜ್ ಮಾಡಿ ಡಿಸೇಬಲ್ ಪೀಪಲ್ಗೆ ಹೆಲ್ಪ್ ಆಗೋ ಥರ ಮಾಡಬೇಕು. ಹಾಗೆಯೇ ಅವ್ರು ಯಾವುದೇ ರೀತಿಯಾಗಿ ಇದನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕಾಗದೇ ಇರೋ ಥರ ನಾವು ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಈ ಎಂಪ್ಲಾಯ್ಮೆಂಟ್ ಇದಕ್ಕೆ ಬಂದರೆ UPSCನೇ ಕೂಡ ನಾವು ನೋಡ್ಬೋದು. UPSCಯಲ್ಲಿ ಕಾರ್ತಿಕ್ ಕನ್ಸಲ್ ಅಂತ
ಒಬ್ಬರು 4 ಸರ್ತಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಿದ್ದಾರೆ. ಆದರೆ ಅವ್ರಿಗೆ ಮಸ್ಕ್ಯುಲರ್ ಎಂಟ್ರೋಪಿ ಇರೋದ್ರಿಂದ ಯಾವುದೇ ರೀತಿಯ ಸರ್ವಿಸನ್ನು ಅಲಾಟ್ ಮಾಡ್ತಾ ಇಲ್ಲ. ಈರಾ ಸಿಂಗಲ್ ಅವರು ನಮಗೆಲ್ಲ ಗೊತ್ತಿದ್ದಾರೆ. ಅವರು ಕೂಡ ಕ್ಯಾಟ್ ಬಳಿ ಹೋಗಿ ಅಪಾಯಿಂಟ್ಮೆಂಟನ್ನು ತಗೊಂಡಿರೋದು. ಅಂದರೆ ಅವ್ರಿಗೂ ಕೂಡ ಅಪಾಯಿಂಟ್ಮೆಂಟ್ ಆಗಿರಲಿಲ್ಲ, ಬಟ್ ಅವರು ಕೂಡ ಕ್ಯಾಟ್ ಬಳಿ ಹೋಗಿ ಈ ಅಪಾಯಿಂಟ್ಮೆಂಟನ್ನು ತೊಗೊಂಡಿರೋದು. ಸೊ ಇದನ್ನೆಲ್ಲ ನೋಡಿದ್ರೆ ನಮಗೆ ಏನು ಅನಿಸುತ್ತೆ ಅಂತಂದರೆ ಈ ರಿಸರ್ವೇಷನ್ ಏನಿದೆ ಅದು ಕೊಡೋದು ಸರಿ ಅಂತ ಅನಿಸುತ್ತೆ. ಆದರೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ನ ಇಡಬೇಕು. ಈಗ ವಿಕಾಸ್ ಕುಮಾರ್ ಕೇಸ್ UPSC 2021ರಲ್ಲಿ ವಿಕಾಸ್ ಕುಮಾರ್ ಕೇಸಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ, ಈ ಡಿಸೇಬಿಲಿಟಿ ಪರ್ಸೆಂಟ್ ಏನಾದ್ರು 40%ಗಿಂತ ಕಡಿಮೆ ಇದ್ದರೆ ಇವರಿಗೆ ರಿಸರ್ವೇಷನ್ಸ್ ಕೊಡೋದಿರ್ಬೋದು, ಇಲ್ಲ ಸ್ಕ್ರೈಬ್ಸ್ಗಳನ್ನು ಏನು ಅಲಾಟ್ ಮಾಡ್ತಾರೆ ಇದು ಮಾಡೋದ್ರಿಂದ ಮಿಸ್ಯೂಸ್ ಮಾಡ್ಕೋಬೋದು ಅಂತ ಒಂದು ಸಬ್ಜೆಕ್ಟ್ ಈ ಕೇಸಲ್ಲಿ ಬಂದಿತ್ತು. ಕೋರ್ಟ್ ಏನು ಹೇಳಿತ್ತು ಅಂದರೆ, ಈಗ ಯಾರೋ ಒಬ್ಬರು ಚಿಟ್ಸ್ನ ತೊಗೊಂಬಂದು ಮಾಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಎಕ್ಸಾಮಲ್ಲಿ ಅಂತ ಅಂದರೆ, ಹಾಗಂತ ನಾವು ಡ್ರೆಸ್ ಕೋಡನ್ನೇ ಚೇಂಜ್ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಅಂದರೆ ಯಾರೋ ಒಬ್ಬರು ಇಬ್ಬರು ಮಾಡೋ ಕೆಲಸಕ್ಕೆ ನಾವು ಎಲ್ಲರಿಗೂ ಸೇಮ್ ಪನಿಷ್ಮೆಂಟ್ನ ಕೊಡೋದಕ್ಕಾಗೋದಿಲ್ಲ ಅಂತ ಏನು ಕೋರ್ಟ್ ಹೇಳಿದೆ. ಆ ಥರದ ಸಿಮಿಲರ್ ಒಂದು ಸಿಚುವೇಶನ್ನ ನಾವು ಈ PWD ರಿಸರ್ವೇಷನ್ಸ್ಗೆ ಕೂಡ ಅಪ್ಲೈ ಮಾಡಿ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾರತದಲ್ಲಿ ಏನು PWD ಕ್ಯಾಟಗರಿಗೆ ಪರ್ಸೆಂಟೇಜ್ ಬೇಸ್ಡ್ ಸರ್ಟಿಫಿಕೇಷನ್ ಕೊಡ್ತಾ ಇದ್ದಾರೆ. ಅಂದರೆ ಅವಾಗ ಇಷ್ಟು ಪರ್ಸೆಂಟ್ ಇದ್ದರೆ ಈ ಡಿಸೇಬಿಲಿಟಿ, ಇಷ್ಟಿದ್ರೆ ಹೀಗೆ ಅಂತ ಏನು ಸರ್ಟಿಫಿಕೇಷನ್ ಬೇಸಿಸ್ ಮೇಲೆ, ಪರ್ಸೆಂಟೇಜ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದಾರೆ ಸರ್ಟಿಫಿಕೇಟ್ಸ್ನ. ಇದು ಔಟ್ಡೇಟೆಡ್. ಹಾಗಾಗಿ ಇದನ್ನು ತೆಗೆದು ಬೇರೆ ರೀತಿಯ ಒಂದು ಕ್ರೈಟೀರಿಯಾನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ ಈ ಮೆಡಿಕಲ್ ಎಕ್ಸಾಮಿನೇಷನ್ ಏನು ನಡೆಸುತ್ತೆ, UPSC ಆಗ್ಬೋದು, ಇಲ್ಲ ಬೇರೆ ಯಾವುದಾದ್ರು ಒಂದು ಇನ್ಸ್ಟಿಟ್ಯೂಟ್ ಆಗ್ಬೋದು, ಗೌರ್ಮೆಂಟ್ ಜಾಬ್ಸ್ಗೆ ಹೋಗೋವಾಗ ಅಲ್ಲಿರೋ ಪ್ರಾಸೆಸ್ ಏನಿದೆ ಆ ಪ್ರಾಸೆಸ್ ಕೂಡ ಇನ್ಆಕ್ಸೆಸಿಬಲ್ ಆಗಿದೆ. ಅದರ ಜೊತೆ ಟೈಮ್ ಕನ್ಸ್ಯೂಮಿಂಗ್ ಆಗಿದೆ. ಸೊ ಆ ಪ್ರಾಸೆಸ್ ಏನಿದೆ ಅದನ್ನು ಕೂಡ ಸಿಂಪ್ಲಿಫೈ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ಕೆಲವು ಡಿಸೇಬಿಲಿಟೀಸ್ ಬಂದು ಹಿಡನ್ ಡಿಸೇಬಿಲಿಟೀಸ್ ಅಂತ ಇರ್ತಾರೆ. ಈಗ ಬ್ಲಡ್ ಡಿಸಾರ್ಡರ್ಸ್ ಇರ್ಬೋದು, ಇವುಗಳನ್ನು ಡಿಸೇಬಿಲಿಟಿ ಅಂತಲೇ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಈ ಪರ್ಸೆಂಟೇಜ್ ಮೇಲೆ ಹೋಗೋದಕ್ಕೆ, ಆಮೇಲೆ ಈ ಥರದ ಒಂದು ಸ್ಕ್ರೈಬ್ ವಿಷಯ ಇವುಗಳಿಗೆ ಹೋಗೋದಕ್ಕೆ ಮುಂಚೆ ಈ ಸಿಸ್ಟಮ್ಯಾಟಿಕ್ ಇಶ್ಯೂಸ್ ಏನಿದೆ ಅದನ್ನು ಮೊದಲಿಗೆ ಅಡ್ರೆಸ್ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇನ್ ಮಿಡ್ನೈಟ್ ರೀಶಫಲ್ ಪ್ರೆಸಿಡೆಂಟ್ ಅಪಾಯಿಂಟ್ 6 ನ್ಯೂ ಗವರ್ನರ್ಸ್. ನಮಗೆ ಈ ಆರ್ಟಿಕಲಲ್ಲಿ ಬೇಕಾಗೋದು ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಪ್ರೊಸೀಜರ್ ಮತ್ತು ಗವರ್ನರ್ನ ಕೆಲವು ಪ್ರಾವಿಷನ್ಸ್ನ ನಾವು ನೋಡಬೇಕಾಗುತ್ತೆ. ಗವರ್ನರ್ ಬಗ್ಗೆ ರಿಲೇಟ್ ಆಗಿರೋ ಪ್ರಾವಿಷನ್ಸ್ನ ನಾವು ಆರ್ಟಿಕಲ್ 153ಇಂದ ಆರ್ಟಿಕಲ್ 162 ಒಳಗಡೆ ನೋಡ್ಬೋದು. ಹಾಗೆಯೇ ಏನು ಗವರ್ನರ ಅಪಾಯಿಂಟ್ ಮಾಡ್ತಾರೆ ಅದು ಪ್ರೆಸಿಡೆಂಟ್ ಮಾಡೋದು. ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಗವರ್ನರ್ ಟು ಈಚ್ ಸ್ಟೇಟ್ಸ್. ಹಾಗೆ ಆರ್ಟಿಕಲ್ 153 ಏನು ಹೇಳುತ್ತೆ ಅಂತಂದರೆ, ಪ್ರತಿಯೊಂದು ಸ್ಟೇಟ್ಗೂ ಒಬ್ಬ ಗವರ್ನರ್ ಇರಬೇಕು. ಹಾಗೆ ಒಂದು ಗವರ್ನರ 2 or more ಸ್ಟೇಟ್ಸ್ಗೆ ಅಪಾಯಿಂಟ್ ಮಾಡ್ಬೋದು ಅಂತ ಹೇಳುತ್ತೆ. ಈ ಒಂದು ಪ್ರಾವಿಷನ್ ಏನು 2 or more ಸ್ಟೇಟ್ಸ್ಗೆ ಅಪಾಯಿಂಟ್ಮೆಂಟ್ ಮಾಡ್ಬೋದು ಅಂತ ಬಂತು. ಇದು 7th ಅಮೆಂಡ್ಮೆಂಟ್ ಆ್ಯಕ್ಟಿಂದ ಬಂದಿರೋದು. ಹಾಗಾದರೆ ಯಾರು ಗವರ್ನರ್ ಆಗ್ಬೋದು? ಮೊದಲಿಗೆ ಅವರು ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು, 35 years ಅಟ್ಲೀಸ್ಟ್ ಆಗಿರಬೇಕು, ಮತ್ತು MLA ಆಗಲಿ MP ಆಗಲಿ ಆಗಿರಬಾರ್ದು. ಹಾಗೆ ಯಾವುದೇ ರೀತಿಯ ಒಂದು ಆಫೀಸ್ ಆಫ್ ಪ್ರಾಫಿಟನ್ನು ಕೂಡ ಅವರು ಹೊಂದಿರಬಾರ್ದು. ಹಾಗೆ ಯೂಶಲ್ ಆಗಿ ಗವರ್ನರ್ ಟರ್ಮ್ ಏನಿದೆ ಅದು 5 ವರ್ಷ ಇರುತ್ತೆ. ಅದನ್ನು ಬೇಕಾದ್ರೂ ಟರ್ಮಿನೇಟ್ ಮಾಡ್ಬೋದು. ಯಾವ ರೀತಿ? ಒಂದು ಪ್ರೆಸಿಡೆಂಟ್ ಡಿಸ್ಮಿಸ್ ಮಾಡ್ಬೋದು, ಇಲ್ಲ ಅಂತಂದರೆ ಗವರ್ನರೇ ರೆಸಿಗ್ನೇಷನನ್ನು ಕೂಡ ಕೊಡ್ಬೋದು. ಇಲ್ಲಿ ನಾವು ಪುಂಚಿ ಕಮಿಷನ್ ಮತ್ತು ಸರ್ಕಾರಿಯ ಕಮಿಷನನ್ನು ನೋಡಬೇಕಾಗುತ್ತೆ. ಈ 2 ಕಮಿಷನ್ಸ್ ಏನು ಹೇಳಿದೆ ಅಂತ ಅಂದರೆ, ಈ ಗವರ್ನರ್ ಏನಿದೆ ಇವರು ನಾನ್ ಪೊಲಿಟಿಕಲ್ ಆಗಿರಲಿ, ಅಂದರೆ ಯಾವುದೇ ಪಾರ್ಟಿಯಲ್ಲಿ ಇರಬಾರ್ದು ಇವರು. ಸೊ ನಾನ್ ಪೊಲಿಟಿಕಲ್ ಪರ್ಸ್ನಾಲಿಟಿ ಆಗಿರಬೇಕು. ಅವರ ಟರ್ಮ್ ಏನಿದೆ ಅದು ಫಿಕ್ಸ್ಡ್ ಆಗಿರಬೇಕು. ಅಟ್ ಎನಿ ಕಾಸ್ಟ್ 5 yearsಗಿಂತ ಕಡಿಮೆ ಅದು ಇರಬಾರ್ದು. ಹಾಗೆಯೇ ಮತ್ತೊಂದೇನು ಅಂದರೆ, ಗವರ್ನರ್ ಆ ಸ್ಟೇಟ್ನವರಾಗಿರಬಾರ್ದು, ಹೊರಗಿನ ಸ್ಟೇಟ್ನವರಾಗಿರಬೇಕು. ಅಂದರೆ ಈಗ ಕರ್ನಾಟಕಕ್ಕೆ ಗವರ್ನರ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಬೇರೆ ಸ್ಟೇಟಿಂದ ಆಗಿರಬೇಕು, ಕರ್ನಾಟಕದವರು ಆಗಿರಬಾರ್ದು ಅಂತ ಕೆಲವು ರೆಕಮೆಂಡೇಷನ್ಸ್ನ ಈ 2 ಕಮಿಷನ್ಸ್ಗಳು ಕೊಟ್ಟಿವೆ. ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಬೇಕಾಗಿರೋ ಇನ್ಫಾರ್ಮೇಷನ್. ಅಂದರೆ ಗವರ್ನರ್ ಅಪಾಯಿಂಟ್ಮೆಂಟ್ ಪ್ರಾಸೆಸ್, ಏನೇನು ಕ್ವಾಲಿಫಿಕೇಷನ್ಸ್ ಇರಬೇಕು, ಅವರ ಟರ್ಮ್ ಏನು, ಅವರ ರಿಮೂವಲ್ ಪ್ರಾಸೆಸ್ ಏನು, ಮತ್ತು ಅದಕ್ಕೆ ರಿಲೇಟ್ ಆಗಿರೋ ಕಮಿಷನ್ಸ್ ಯಾವುದು ಅಂತ. ಮುಂದಿನ ಆರ್ಟಿಕಲ್ ನೋಡೋಣ. ವಾಟ್ ಈಸ್ ಸೌತ್ ಆಫ್ರಿಕಾಸ್ ನ್ಯೂ ಲಾ ಆನ್ ಕ್ಲೈಮೇಟ್ ಚೇಂಜ್?
ಸೌತ್ ಆಫ್ರಿಕಾ ಇತ್ತೀಚೆಗಷ್ಟೇ ಒಂದು ಬಿಲ್ಲನ್ನು ಪಾಸ್ ಮಾಡಿದೆ ಟು ಇಂಪೋಸ್ ಮ್ಯಾಂಡೇಟರಿ ಕರ್ಬ್ಸ್ ಆನ್ ಎಮಿಷನ್ಸ್ ಫ್ರಮ್ ಲಾರ್ಜ್ ಫಾಸಿಲ್ ಫ್ಯೂಯಲ್ ಹೆವಿ ಇಂಡಸ್ಟ್ರೀಸ್. ಅಂದರೆ ಈಗ ಏನು ಫಾಸಿಲ್ ಫ್ಯೂಯಲ್ಸನ್ನು ಯೂಸ್ ಮಾಡಿ, ಅಂದರೆ ಇವಾಗ ಕೋಲ್ ಇರ್ಬೋದು, ಕ್ರೂಡ್ ಆಯಿಲ್ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಇವುಗಳನ್ನು ಯೂಸ್ ಮಾಡಿ ಯಾವ ಇಂಡಸ್ಟ್ರೀಸು ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡ್ಕೋತಾ ಇದೆ, ಅಂದರೆ ಯಾವ ಇಂಡಸ್ಟ್ರೀಸ್ ಈ ಕೋಲ್, ಕ್ರೂಡ್, ಪೆಟ್ರೋಲಿಯಂನ ಯೂಸ್ ಮಾಡ್ತಾ ಇದೆ ಅಂಥ ಇಂಡಸ್ಟ್ರೀಸ್ಗೆ ಮ್ಯಾಂಡೇಟರಿ ಕರ್ಬ್ಸ್ ಅಂದರೆ ಕಡ್ಡಾಯವಾಗಿ ಎಮಿಷನ್ಸನ್ನು ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಬಿಲ್ಲನ್ನು ಸೌತ್ ಆಫ್ರಿಕಾ ಪಾಸ್ ಮಾಡಿದೆ. ಏನಕ್ಕೆ ಈ ಬಿಲ್ಲನ್ನು ಪಾಸ್ ಮಾಡಿದೆ ಅಂತ ಅಂದರೆ, ನಮಗೆಲ್ಲ ಗೊತ್ತು ಪ್ಯಾರಿಸ್ ಕ್ಲೈಮೇಟಲ್ಲಿ ನ್ಯಾಷನಲಿ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಕೆಲವು ಕಾಂಟ್ರಿಬ್ಯೂಷನ್ಸ್ನ ಕಂಟ್ರಿನೇ ಇಷ್ಟು ವರ್ಷದಲ್ಲಿ ಇಷ್ಟು ಪರ್ಸೆಂಟೇಜ್ ಎಮಿಷನ್ಸ್ನ ಕಟ್ ಮಾಡ್ತೀವಿ, ಈ ಥರದ ಒಂದು ಕಮಿಟ್ಮೆಂಟ್ಗಳನ್ನು ಕಂಟ್ರಿಗಳು ಮಾಡ್ಕೊಂಡಿದೆ. ಅದೇ ರೀತಿಯ ಸೌತ್ ಆಫ್ರಿಕಾನೂ ಕೂಡ ಒಂದು ಕಮಿಟ್ಮೆಂಟನ್ನು ಮಾಡ್ಕೊಂಡಿದೆ. ಏನು ಅಂತಂದರೆ it has committed to reduce 31% and fixed target for GHG levels to 398 to 510 metric carbon dioxide emissions. ಸೊ ಈ ಒಂದು ಏನು ಟಾರ್ಗೆಟನ್ನು ಅದು ಇಟ್ಕೊಂಡಿದೆ ಅದನ್ನು ಮೀಟ್ ಆಗೋದಕ್ಕೋಸ್ಕರ ಈ ಒಂದು ಲೆಜಿಸ್ಲೇಷನ್ನ ಅವಶ್ಯಕತೆ ಕಂಟ್ರಿಗೆ ಅನಿಸಿದೆ. ಸೊ ಹಾಗಾಗಿ ಈ ಒಂದು ಲೆಜಿಸ್ಲೇಷನ್ನ ಪಾಸ್ ಮಾಡಿದೆ. ಹಾಗೆ ಸೌತ್ ಆಫ್ರಿಕಾ ಅಲ್ಲಿ ಮೇನ್ ಫ್ಯೂಯಲ್ ಏನಿದೆ, ಪ್ರೈಮರಿ ಫ್ಯೂಯಲ್ ಯೂಸ್ ಮಾಡೋದೇ ಅಲ್ಲಿ ಕೋಲ್. ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ ಅಲ್ಲಿ ಮುಖ್ಯವಾಗಿ ಕೋಲನ್ನೇ ಯೂಸ್ ಮಾಡೋದು. ಸುಮಾರು 80% ಎಮಿಷನ್ನು ಈ ಒಂದು ಇಂಡಸ್ಟ್ರೀಸ್ಗಳಿಂದ ಬರ್ತಾ ಇದೆ ಅಲ್ಲಿ. ಹಾಗಾಗಿ ಈ ಒಂದು ಲೆಜಿಸ್ಲೇಷನನ್ನು ಸೌತ್ ಆಫ್ರಿಕಾ ಪಾಸ್ ಮಾಡಿದೆ. ಹಾಗಾದರೆ ಇದು ಭಾರತಕ್ಕೆ ಹೇಗೆ ರಿಲೆವೆಂಟ್ ಆಗುತ್ತೆ ಅಂತ ನಾವು ನೋಡೋಣ. ಮೊದಲಿಗೆ ನಾವು ನೋಡಬೇಕು, ಭಾರತ ಕೂಡ 2030 ಸುಮಾರು 45% ಎಮಿಷನನ್ನು ಕಡಿಮೆ ಮಾಡ್ತೀವಿ ಅಂತ ಒಂದು ನ್ಯಾಷನಲಿ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನಲ್ಲಿ ಹೇಳಿದೆ. ಹಾಗಾಗಿ ಈಗ ಭಾರತ ಕೂಡ ಈ ಥರದ ಯಾವುದಾದ್ರೂ ಒಂದು ಸ್ಟೆಪ್ಪನ್ನು ತೊಗೋಬೇಕು. ಸದ್ಯಕ್ಕೆ ಈಗ ನಮ್ಮ ಹತ್ರ ಮಲ್ಟಿಪಲ್ ಆ್ಯಕ್ಟ್ಸ್ ಇದೆ ಅಷ್ಟೇ. ಕ್ಲೈಮೇಟ್ ಚೇಂಜನ್ನು ಅಡ್ರೆಸ್ ಮಾಡೋದಕ್ಕೆ ಮಲ್ಟಿಪಲ್ ಆ್ಯಕ್ಟ್ಸ್ ಇದೆ. ಅಂದರೆ ಈಗ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಇರ್ಬೋದು, ಇಲ್ಲ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಇರ್ಬೋದು, ಇಲ್ಲ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ ಇರ್ಬೋದು. ಈ ಥರ ಬೇರೆ ಬೇರೆದ ಒಂದು ಆ್ಯಕ್ಟ್ಗಳಿದೆ. ಬಟ್ ಯಾವುದು ಒಂದು ಸ್ಪೆಸಿಫಿಕ್ ಆ್ಯಕ್ಟ್ ಕ್ಲೈಮೇಟ್ ಚೇಂಜನ್ನೇ ಉದ್ದೇಶಿಸಿ ಯಾವುದೇ ಒಂದು ಆ್ಯಕ್ಟ್ ಇಲ್ಲ. ಹಾಗಾಗಿ ಈಗ ಭಾರತ ಸದ್ಯಕ್ಕೆ ಅದರ ಮೇಲೆ ವರ್ಕ್ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ನಾವು ತಿಳ್ಕೊಬೋದಾಗಿದೆ. ಅಂದರೆ ಒಂದು ಸ್ಪೆಸಿಫಿಕ್ ಲಾ, ಬರೀ ಕ್ಲೈಮೇಟ್ ಚೇಂಜನ್ನೇ ಕುರಿತಾಗಿ ಅಡ್ರೆಸ್ ಮಾಡೋದಕ್ಕೆ ಒಂದು ಸ್ಪೆಸಿಫಿಕ್ ಲಾದ ಅವಶ್ಯಕತೆ ಇದೆ ಭಾರತದಲ್ಲಿ ಅಂತ ನಾವು ಈ ಆರ್ಟಿಕಲ್ನಿಂದ ತಿಳ್ಕೊಬೋದಾಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.